ಆತ್ಮೀಯ ಸ್ನೇಹಿತರೆ, ಇದೊಂದು ದಕ್ಷಿಣ ಭಾರತದಲ್ಲಿನ ಪ್ರಮುಖ ದೇವಾಲಯ. ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನೊಳಗೊಂಡ ಈ ದೇವಾಲಯವು ಗಾಳಿಯಲ್ಲಿ ನೇತಾಡುವ ಸ್ತಂಭದಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಬನ್ನಿ ಆ ಒಂದು ವಿಸ್ಮಯವಾದಂಥ ನೋಟವನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ. ಭಾರತ ದೇಶದಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಾವು ನೋಡಬಹುದು. ಅದರಲ್ಲೂ ದಕ್ಷಿಣ ಭಾರತದಲ್ಲಂತೂ ದೇವಾಲಯಗಳಿಗೆ ಲೆಕ್ಕವೇ ಇಲ್ಲ ಎನ್ನಬಹುದು. ಇಲ್ಲಿನ ಪ್ರತಿಯೊಂದು ದೇವಾಲಯವು ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನು, ನಿಗೂಢತೆಯನ್ನು ಪಡೆದುಕೊಂಡಿದೆ. ಹಾಗೆಯೇ ಇಲ್ಲೊಂದು ದೇವಾಲಯವಿದೆ. ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲೊಂದು. ಇದರ ರಹಸ್ಯವನ್ನು ಹೊರಹಾಕಲು ಬ್ರಿಟಿಷರು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಆ ದೇವಾಲಯ ಯಾವುದು ಗೊತ್ತೇ? ಈ ದೇವಾಲಯವು ಪ್ರಾಚೀನ ಕಾಲದಿಂದಲೂ ಇಂದಿನವರೆಗೂ ಜನರಲ್ಲಿ ಕುತೂಹಲವನ್ನು ಕೆರಳಿಸುತ್ತಲೇ ಇದೆ. ಸಾಮಾನ್ಯವಾಗಿ ಈ ದೇವಾಲಯದ ಬಗ್ಗೆ ಕೇಳಿದವರೆಲ್ಲರಿಗೂ ಒಮ್ಮೆಯಾದರೂ ನಾವು ಈ ರಹಸ್ಯಗಳನ್ನು ನೋಡಲೇಬೇಕೆಂದೆನಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಈ ಪ್ರದೇಶ ಇರುವುದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿ. ನೇತಾಡುವ ಸ್ತಂಭಗಳ ದೇವಾಲಯವಾಗಿದೆ. ಹ್ಯಾಂಗಿಂಗ್ ಪಿಲ್ಲರ್ ಟೆಂಪಲ್. ಇದನ್ನು ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ಶಿವ, ವಿಷ್ಣು ಹಾಗೂ ವೀರಭದ್ರ ದೇವರನ್ನು ಪೂಜಿಸಲಾಗುತ್ತದೆ. ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಈ ದೇವಾಲಯದ ರಹಸ್ಯವೇನು ಗೊತ್ತಾ? ವಿಜಯನಗರ ಸಾಮ್ರಾಜ್ಯ ಶಿಲ್ಪದೊಂದಿಗೆ ನಿರ್ಮಿಸಲಾದ ಈ ದೇವಾಲಯವು ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು ತನ್ನ ನೇತಾಡುವ ಕಂಬಗಳ ಮೂಲಕ. ಹೌದು ವೀಕ್ಷಕರೇ, ಈ ದೇವಾಲಯದ ಪ್ರಮುಖ ಆಕರ್ಷಣೀಯ ಬಿಂದುವೇ ಈ ಕಂಬವಾಗಿದೆ. ಆಂಧ್ರ ಪ್ರದೇಶದಲ್ಲಿನ ಈ ಲೇಪಾಕ್ಷಿ ದೇವಾಲಯವು ಬರೋಬ್ಬರಿ 70 ಕಂಬಗಳ ಮೇಲೆ ನಿಂತಿದೆ. ಆದರೆ ಈ 70 ಕಂಬಗಳಲ್ಲಿ ಒಂದು ಕಂಬವು ನೆಲವನ್ನು ಸ್ಪರ್ಶಿಸುವುದಿಲ್ಲ ಎನ್ನುವುದೇ ನಿಗೂಢವಾಗಿದೆ. ಗಾಳಿಯಲ್ಲಿ ತೇಲಾಡುತ್ತಲೇ ಇರುತ್ತದೆ ಎಂದು ನಂಬಲಾಗಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಅವರು ಈ ದೇವಾಲಯದ ಕಂಬಗಳ ರಹಸ್ಯವನ್ನು ಭೇದಿಸಲು ಹೋಗಿ ವಿಫಲರಾಗಿದ್ದಾರೆ. ಈ ದೇವಾಲಯವನ್ನು ಹ್ಯಾಂಗಿಂಗ್ ಟೆಂಪಲ್ ಎಂದು ಕೂಡ ಕರೆಯುತ್ತಾರೆ. ಈ ನೇತಾಡುವ ಸ್ತಂಭದಿಂದ ಈ ದೇವಾಲಯಕ್ಕೆ ಹ್ಯಾಂಗಿಂಗ್ ಟೆಂಪಲ್ ಎನ್ನುವ ಹೆಸರು ಬಂದಿದೆ ಎನ್ನಲಾಗಿದೆ. ಬ್ರಿಟಿಷ್ ಎಂಜಿನಿಯರ್ ಹ್ಯಾಮಿಲ್ಟನ್ ಸಿದ್ಧಾಂತದ ಪ್ರಕಾರ 70 ಸ್ತಂಭಗಳ ದೇವಾಲಯದಲ್ಲಿ ಒಂದು ನೇತಾಡುವ ಸ್ತಂಭವನ್ನು ಹೊರತುಪಡಿಸಿ ಮತ್ತೆ ಉಳಿದೆಲ್ಲ 69 ಕಂಬಗಳು ಸಾಮಾನ್ಯ ಸ್ತಂಭಗಳೇ ಆಗಿವೆ. ಹಾಗಾಗಿ ದೇವಾಲಯವು 69 ಕಂಬಗಳ ಮೇಲೆ ನಿಂತಿದೆ ಹೊರತು ಒಂದು ಕಂಬಗಳ ಮೇಲಲ್ಲ. ಹಾಗಾಗಿ ಇದರಲ್ಲಿ ಅಚ್ಚರಿ ಪಡುವ ವಿಷಯವೇನಿಲ್ಲವೆಂದು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷನ ಖ್ಯಾತ ಎಂಜಿನಿಯರ್ ಹ್ಯಾಮಿಲ್ಟನ್ ಹೇಳಿಕೆಯನ್ನು ನೀಡಿದ್ದಾರೆಂದು ಹೇಳಲಾಗಿದೆ.
ದೇವಾಲಯದ ಈ ಸ್ತಂಭದ ರಹಸ್ಯವನ್ನು ತಿಳಿಯಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ ಬ್ರಿಟಿಷರು ಮತ್ತೆ ಪುನಃ ಸುಮಾರು 1902ರಲ್ಲಿ ಮತ್ತೊಮ್ಮೆ ಇದರ ರಹಸ್ಯವನ್ನು ತಿಳಿಯಲು ಬ್ರಿಟಿಷರು ಮುಂದಾದರು. ಆಗ ಬ್ರಿಟಿಷ್ ಇಂಜಿನಿಯರ್ ದೇವಾಲಯದ ಆಧಾರ ಸ್ತಂಭ ಯಾವುದೆಂದು ತಿಳಿದರೆ ರಹಸ್ಯ ಗೊತ್ತಾಗಬಹುದೆಂದು ಗಾಳಿಯಲ್ಲಿ ತೇಲಾಡುತ್ತಿದ್ದ ಆ ಸ್ತಂಭಕ್ಕೆ ಸುತ್ತಿಗೆಯಿಂದ ಜೋರಾಗಿ ಹೊಡೆದರು. ಇದರ ಪರಿಣಾಮ ಏನಾಯಿತು ಗೊತ್ತೇ? ಆ ಬ್ರಿಟಿಷ್ ಎಂಜಿನಿಯರ್ ಸುತ್ತಿಗೆಯಿಂದ ಹೊಡೆಯುವುದಕ್ಕೇನೋ ಹೊಡೆದು ಬಿಟ್ಟ. ಆದರೆ ಆ ಸ್ತಂಭಕ್ಕೆ ಏನೂ ಆಗಲಿಲ್ಲ. ಬದಲಾಗಿ ಗಾಳಿಯಲ್ಲಿ ತೇಲಾಡುತ್ತಿದ್ದ ಸ್ತಂಭದಿಂದ ಸರಿಸುಮಾರು 25 ಅಡಿ ದೂರದಲ್ಲಿದ್ದ ಕಂಬಗಳ ಮೇಲೆ ಬಿರುಕು ಕಾಣಿಸಿಕೊಂಡಿತು. ಆಗ ಬ್ರಿಟಿಷರಿಗೆ ಗಾಳಿಯಲ್ಲಿ ತೇಲಾಡುತ್ತಿರುವ ಈ ಕಂಬವೇ ದೇವಾಲಯದ ಆಧಾರ ಸ್ತಂಭವೆಂದು ತಿಳಿಯಿತು. ದೇವಾಲಯದ ಸಂಪೂರ್ಣ ತೂಕವನ್ನು ಕೂಡ ಈ ಗಾಳಿಯಲ್ಲಿ ನೇತಾಡುವ ಸ್ತಂಭದಲ್ಲಿರುವುದು ಎಂಬುದು ಮನವರಿಕೆಯಾಯಿತು. ತದನಂತರ ತನ್ನ ಹೇಳಿಕೆಯನ್ನು ಹಿಂಪಡೆದುಕೊಂಡನು ಹ್ಯಾಮಿಲ್ಟನ್. ಲೇಪಾಕ್ಷಿಯ ಸ್ತಂಭದ ಮೇಲಿನ ಅತ್ಯಂತ ಸೊಗಸಾದ ಕೆತ್ತನೆಂದರೆ ಭಿಕ್ಷಾಟನ ದೃಶ್ಯದ ಒಂದು ಚಿತ್ರಣ. ಭಗವಾನ್ ಶಿವನು ಭಿಕ್ಷಾಟನರ ವೇಷದಲ್ಲಿ ಪಾರ್ವತಿಯ ಬಳಿಗೆ ಬಂದು ಭಿಕ್ಷೆ ಬೇಡುತ್ತಿರುವ ದೃಶ್ಯ ಅತ್ಯಂತ ಅದ್ಭುತವಾಗಿ ನಯನ ಮನೋಹರವಾಗಿ ಇಲ್ಲಿ ಕೆತ್ತಲಾಗಿದೆ. ಇದರ ವಿಶೇಷ ಏನಂತಂದರೆ ಏಕಶಿಲೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಶಿವನ ಸ್ಟ್ಯಾಚ್ಯೂವನ್ನು ತಾವು ಗಮನಿಸ್ತಾ ಇದ್ದೀವಿ. ಒಂದೇ ಶಿಲೆ ಅಖಂಡವಾಗಿದೆ. ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳ ದೃಶ್ಯಗಳೊಂದಿಗೆ ಫ್ರೆಸ್ಕೋ ವರ್ಣಚಿತ್ರಗಳು ಸಂಕೀರ್ಣ ಮತ್ತು ವರ್ಣಮಯವಾಗಿವೆ. ಇನ್ನು ಆಶ್ಚರ್ಯಕರ ಸಂಗತಿಯೆಂದರೆ ಈ ಪ್ರಾಚೀನ ವರ್ಣಚಿತ್ರಗಳು ಇಂದಿಗೂ ಉಳಿದುಕೊಂಡಿವೆ. ಜನಪ್ರಿಯ ಧರ್ಮಾವರಂ ರೇಷ್ಮೆ ಸೀರೆಗಳ ನೇಕಾರರು ತಮ್ಮ ವಿನ್ಯಾಸವನ್ನು ಲೇಪಾಕ್ಷಿ ದೇವಾಲಯದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಋಣಿಯಾಗಿದ್ದಾರೆ ಎಂದು ನನಗೆ ದಲ್ಲಿ ಒಂದು ದೊಡ್ಡ ಶಿವಲಿಂಗವಿದೆ. ಬಹುದೊಡ್ಡ ಆ ಒಂದು ಹೆಡೆಯನ್ನು ಚಾಚಿ ಕೆಳಗೆ ಸ್ಮಗ್ನವಾಗಿ ಕುಳಿತಿದೆ. ಇದು ಅವನು ತನ್ನ ಕುತ್ತಿಗೆಯಲ್ಲಿ ತನ್ನ ಆಭರಣವಾಗಿ ಧರಿಸಿರುವ ಸಾಮಾನ್ಯ ಹಾವಿನಂತೆಯೇ ಇಲ್ಲ. ಬದಲಾಗಿ ಇದು ನಿಮಗೆ ವಿಷ್ಣುವಿನ ವಿಶ್ರಾಂತಿ ಮಂಚದ ಶೇಷನಾಗ ಅನ್ನುವನ್ನು ನೆನಪಿಸುತ್ತದೆ. ಪುರಾಣಗಳು ಹೇಳುವಂತೆ ಒಮ್ಮೆ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಎನ್ನುವ ಪಕ್ಷಿಯು ರಾವಣನನ್ನು ಅಡ್ಡ ಹಾಕಿ ಸೀತೆಯನ್ನು ಕಾಪಾಡಲು ಮುಂದಾಯಿತು. ಜಟಾಯು ಪಕ್ಷಿಯು ರಾವಣನೊಂದಿಗೆ ಹೋರಾಡುವಾಗ ಸಾಕಷ್ಟು ಗಾಯಗೊಂಡು ಪಕ್ಷಿಯು ಹಾರಲಾಗದೆ ಆಕಾಶದಿಂದ ಇದೇ ಸ್ಥಳದಲ್ಲಿ ಬಿದ್ದು ನೋವಿನಿಂದ ಹೊರಳಾಡುತ್ತಿತ್ತು. ಅದೇ ಸಂದರ್ಭದಲ್ಲಿ ರಾಮನು ಸೀತೆಯನ್ನು ಹುಡುಕಿಕೊಂಡು ಅದೇ ದಾರಿಯಲ್ಲಿ ಬರುತ್ತಿರುವಾಗ ಲೇ ಪಕ್ಷಿ ಎಂದು ಕೂಗುತ್ತಾನೆ. ಲೇ ಪಕ್ಷಿ ಎಂದರೆ ಎದ್ದೇಳು ಎಂದರ್ಥ. ಆದ್ದರಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಎನ್ನುವ ಹೆಸರು ಬಂದಿತಂತೆ.
ನಂದಿಯನ್ನು ಒಂದೇ ಗ್ರಾನೈಟಿನಿಂದ ಮಾಡಲಾಗಿದೆ. ಏಕಶಿಲೆಯ ನಂದಿ ಶಿಲ್ಪವು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ನಂತರ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಏಕಶಿಲಾ ರಚನೆ ಎಂದು ಹೇಳಲಾಗುತ್ತದೆ. ಇದು 20 ಅಡಿ ಎತ್ತರ ಮತ್ತು 30 ಅಡಿ ಉದ್ದವಾಗಿದೆ. ನಂದಿ ಪ್ರತಿಮೆಯನ್ನು ಹಾರ, ಚಿಕ್ಕ ಕೊಂಬುಗಳಿರುವ ಗಂಟೆಯ ಸರಪಳಿಯಿಂದ ಅಲಂಕರಿಸಲಾಗಿದೆ. ಗೂಳಿಯ ತಲೆಯನ್ನು ಸಾಮಾನ್ಯಕ್ಕಿಂತ ಹೆಚ್ಚಿನ ಕೋನದಲ್ಲಿ ಹಿಡಿದಿರುವುದು ಗಮನಾರ್ಹವಾಗಿದೆ. ಸಾಗುವ ದಾರಿಯೆಲ್ಲ ನೆನಪಲಿ ವಂಚಿತ, ಏನಾದರೂ ಮುಂದೆ ಹೋಗುವುದೊಂದೇ ನಿಶ್ಚಿತ. ನನಗೆಲ್ಲ ನಾನೇ ಇಲ್ಲಿ ಚಲಿಸುವೆನು ಖುಷಿಯಲ್ಲಿ. ಈ ಹೃದಯದ ಒಂದು ಪ್ರಶ್ನೆಗೆ ಇನ್ನು ಉತ್ತರ ಬೇಕಿದೆ. ಮತ್ತೊಂದು ಮಾತಿಗಿಂತ ಒಂದು ನೆನಪಿ ಚಂದ. ಮನವೇ ಹೇಳು ಎಲ್ಲ ಮರೆತೋದೆಯ. ಎಲ್ಲೇ ಹೋದರೇನು ಎಲ್ಲೇ ಮರೆದರೇನು ನೆನಪೊಂದು ನಿನಗೆ ಇಂದು ಕಾಡಿದೆಯಾ.